ಅಂದರೆ ಜಂಬು ನೇರಳೆ ಹಣ್ಣಿಂದ ಯಾವ ಥರ ಜ್ಯೂಸ್ ಮಾಡೋದು ಅನ್ನೋದನ್ನ ಒಂದು ವ್ಲಾಗ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೀವು ನೋಡಿರ್ಬೋದು, ನಾನು ಬೆಳಿಗ್ಗೆ ಒಂದು ವ್ಲಾಗ್ ಆದ್ರೆ ಮಾಡಿದ್ದೀನಿ ಜಂಬು ನೇರಳೆ ಹಣ್ಣಿನ ಬಗ್ಗೆ ಏನೆಲ್ಲ ಪ್ರಯೋಜನಗಳಿವೆ ಜಂಬು ನೇರಳೆ ಹಣ್ಣು ತಿನ್ನೋದ್ರಿಂದ, ಅದೆಲ್ಲ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್ ಜಂಬು ನೇರಳೆ ಹಣ್ಣಿನಲ್ಲಿ ಜ್ಯೂಸ್ ಮಾಡೋದು ಯಾವ ಥರ ಅಪ್ಪ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ವಾ. ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ನಾನಾದ್ರೆ ಇಲ್ಲಿ ತಗೊಂಡಿದ್ದೀನಿ, ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಕಿತ್ಕೊ ಬಂದಿರುವಂಥದ್ದು ಫ್ರೆಶ್ ಅಂದರೆ ಜಂಬು ನೇರಳೆ ಹಣ್ಣುಗಳಾದರೆ ಫ್ರೆಶ್ ಆಗಿದೆ. ಹಾಗೆ ಉಪ್ಪಾದರೆ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆ ಮತ್ತು ಒಂದು ಲೋಟ ನೀರು. ಇದರಲ್ಲಿ ಏನಿರೋದಪ್ಪ ಅಂತಂದರೆ ಸಕ್ಕರೆ ತಗೊಂಡಿದ್ದೀನಿ. ಇದು ಅಂದರೆ ಜ್ಯೂಸ್ಗೆ ಸಪ್ರೇಟಾಗಿ ಬರುತ್ತಲ್ವ ಜಾರು, ಮಿಕ್ಸಿ ಜಾರ್, ಅದು. ಈ ಕಡೆ ಇದರಲ್ಲಿ ನೀರು ತಗೊಂಡಿದ್ದೀನಿ, ಅಂದರೆ ಇದನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ. ಈಗಾದರೆ ವಾಶ್ ಮಾಡ್ಕೊಳ್ಳೋಣ ನಾವು. ನೋಡಿ ಈಗ ನೇರಳೆ ಹಣ್ಣನ್ನೆಲ್ಲ ಹಾಕೊಂತ ಇದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಜ್ಯೂಸ್ ಅಂತ ಹೇಳ್ಬಿಟ್ಟು. ಹೇಳ್ದೆ ಅಲ್ವಾ ಫ್ರೆಂಡ್ಸ್, ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ನೋಡೋಣ ಯಾವ ಥರ ಇರುತ್ತೆ, ಏನೋ ರಿಸಲ್ಟ್ ಲಾಸ್ಟ್ ಗೊತ್ತಾಗುತ್ತೆ. ಇಂಥದ್ದೆಲ್ಲ ಜ್ಯೂಸ್ಗಳೆಲ್ಲ ಹಣ್ಣುಗಳಿಂದ ಜ್ಯೂಸ್ಗಳು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್ ನೀವು ಈ ಥರ ಹಣ್ಣುಗಳು ಸಿಕ್ಕಿದ್ರೆ ದಯವಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ರಕ್ತ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಕೂಡ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಈ ಹಣ್ಣುಗಳು ಹಾಗೆ ಸ್ವಲ್ಪ ಉಪ್ಪು ಹಾಕೊಂತಿದ್ವಿ. ಉಪ್ಪು ಏನಕ್ಕಪ್ಪ ಹಾಕೊಳ್ಳೋದು ಅಂತಂದರೆ ಹಣ್ಣುಗಳು ಕೂಡ ಶುದ್ಧವಾಗಿರುತ್ತೆ. ಯಾಕಂತಂದರೆ ಎಷ್ಟೊಂದು ಬ್ಯಾಕ್ಟೀರಿಯಾಗಳು ನಮ್ಗೆ ಗೊತ್ತಿಲ್ದಿರೋನು ಇರ್ತವೆ ಹಣ್ಣಿನ ಮೇಲೆ, ಪ್ರತಿಯೊಂದು ಮೇಲೇನು. ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಶುದ್ಧವಾಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪಾದರೆ ಯೂಸ್ ಮಾಡ್ತಿದ್ದೀನಿ ನಾನು. ನೀವು ಕೂಡ ಇದೇ ಥರ ಮಾಡಿ ಫ್ರೆಂಡ್ಸ್. ಏನಾದರೂ ಆಗಿರಲಿ, ಇದೇ ಅಲ್ಲ ತರಕಾರಿಗಳು ಆಗಿರ್ಬೋದು, ಏನಾದರೂ ಆಗಿರಲಿ ಉಪ್ಪನ್ನಾದರೂ ಯೂಸ್ ಮಾಡಿ. ಉಪ್ಪಾಕ್ಬಿಟ್ಟು 5 ನಿಮಿಷ ಆದರೂ ಬಿಟ್ಟಿದ್ದೆ. ಇವಾಗ ಹೋಗಿದ್ದನ್ನ ನೀಟಾಗಿ ನೀರಿನಾದ್ರೆ ಬಳಸ್ಕೊಂಡು ಬರ್ತೀವಿ. ಫ್ರೆಂಡ್ಸ್ ಈಗಾದರೆ ಹಣ್ಣುಗಳನ್ನ ವಾಶ್ ಮಾಡ್ಕೊಂಡು ಅದೇ ಬಂದಿದ್ದೀನಿ. ಈಗ ಈ ಒಂದು ಪಾತ್ರೆ ಎತ್ಕೊಂಡು, ಅಂದರೆ ಸ್ವಲ್ಪ ಜನ ಚಾಕಿನಿಂದ ಬಿಡಿಸ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಯಾಕಂದರೆ ಬೀಜಗಳನ್ನ ಬೇರ್ಪಡೆ ಮಾಡಬೇಕಲ್ವಾ, ಇನ್ನು ಹಂಗೆ ಹಾಕಿದ್ರೆ ಕಹಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಾದರೆ ಹಣ್ಣುಗಳನ್ನ ಇದರಲ್ಲಿ ಹಾಕ್ಕೊಂಡು ಇಸ್ಕೊತಾ ಇದ್ದೀನಿ. ಅಂದರೆ ಒಬ್ಬೊಬ್ಬರು ಹಣ್ಣನ ಥರ ಮಾಡ್ತಾರಲ್ವ ಫ್ರೆಂಡ್ಸ್ ಚಾಕದಲ್ಲೇ. ನಾನು ನೋಡಿದ್ದೀನಿ, ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದೆ ಒಂದು ವ್ಲಾಗ್ನ. ಅವರಾದರೆ ಚಾಕದಲ್ಲಿ ಕಟ್ ಮಾಡಿದ್ದಾರೆ, ಅದೆಲ್ಲ ಜಾಸ್ತಿ ಹೊತ್ತು ಟೈಮ್ ಹಿಡಿಸುತ್ತೆ. ನಾನಾದರೆ ಇದರಲ್ಲಿ ಅಂದರೆ ಹಂಗೆ ಇಸ್ಕೊತಾ ಇದ್ದೀನಿ. ನೋಡೋಣ ಯಾವ ಥರ ಬರುತ್ತಾ ಗೊತ್ತಿಲ್ಲ ನನಗಾದರೆ. ಫ್ರೆಂಡ್ಸ್ ನೋಡಿ, ಈಗಾದರೆ ಕಾಯಿಗೆ ಮಾತ್ರ ಇಸ್ತಾ ಇದ್ದೀನಿ. ಗೊಜ್ಜು ಸಿಗ್ತಾರೆ ಫ್ರೆಂಡ್ಸ್, ಹಂಗಾದ್ರೆ ಇಸ್ತಾ ಇದ್ದೀನಿ. ಫ್ರೆಂಡ್ಸ್ ನಾವು ಇದನ್ನ ಇಸ್ಕೊಳ್ಳೋದು ಯಾವ ಥರ ಇರ್ಬೇಕಂತಂದರೆ, ಅಂದರೆ ಕಾಯಿಂದ ಬೀಜ ಸಪ್ರೇಟ್ ಆಗಿಬಿಡ್ಬೇಕು, ಹಣ್ಣಿನ ಆ ಥರ ಇಸ್ಕೊಬೇಕು. ಅಂದರೆ ನಮಗೆ ಬೀಜಗಳು ಬೇಕಾಗಿಲ್ಲ ಅಲ್ವಾ, ತೊಕ್ಕು ಮಾತ್ರನೇ ಬೇಕಾಗಿರೋದು, ಆ ಥರ ಇಸ್ಕೊಬೇಕು. ನಿಜವಾಗ್ಲೂ ಇದು ಈಸಿ ಟ್ರಿಪ್ ಅಂತ ಅನ್ನಿಸ್ತಿದೆ ನನಗಂದರೆ. ನೋಡಿ ಬೀಜಗಳೆಲ್ಲ ಎಷ್ಟು ಸಪ್ರೇಟಾಗಿ ಆಗುತ್ತದೆ, ಸಿಗ್ತಾ ಇದೆ ಒಂಥರ, ಕೈ ಎಲ್ಲ ಒಂಥರ ಅನಿಸ್ತದೆ. ನೋಡಿ ಫ್ರೆಂಡ್ಸ್, ಈಗಾದರೆ ಚೆನ್ನಾಗಿ ಇಸ್ಕೊಂಡಿದ್ದೀನಿ. ಇವಾಗ ಈ ಜಾರಲ್ಲಾದರೆ ಹಾಕ್ಕೊಳ್ಳೋಣ ನಾವು. ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಾದರೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಈಗಾದರೆ ಒಂದು ಗ್ಲಾಸ್ ನೀರು ಆದರೆ ಇಟ್ಕೊಂಡಿದ್ದೀನಿ. ಇವಾಗಾದರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಇಸ್ತಾ ಇದ್ದೀನಿ, ಯಾಕಂದರೆ ಹಣ್ಣುಗಳು ಸ್ವಲ್ಪ ಒಂದೊಂದು ಹಂಗೆ ಇದ್ದೋಗಿರುತ್ತೆ.
ಇವಾಗಾದ್ರೆ ಕೈಗೆ ಹಂಗೆ ಸಿಗ್ತದೆ. ನಿಜವಾಗ್ಲೂ ಇದೊಂದು ಈಸಿ ಮೆಥಡ್ ಫ್ರೆಂಡ್ಸ್. ಬೀಜಗಳೆಲ್ಲ ಸಪ್ರೇಟ್ ಆಗೋದು ಒಂದು 2 ನಿಮಿಷ ಅಷ್ಟೇ, ಬೀಜಗಳೆಲ್ಲ ಸಪ್ರೇಟ್ ಆಗೋದು. ಇದು ಈಸಿ ನಿಜವಾಗ್ಲೂ. ಚಾಕ್ದಲ್ಲಿ ಕೊಯ್ದು ಎಲ್ಲ ಇದು ಮಾಡೋಷ್ಟೊಳಗೆ ಅಲ್ಲೇ ವೇಸ್ಟ್ ಆಗೋಗುತ್ತೆ. ಈ ಥರ ಮಾಡಿದ್ರೆ ಇಷ್ಟು ಕೂಡ ಒಂಚೂರು ಕೂಡ ವೇಸ್ಟ್ ಆಗೋದಿಲ್ಲ. ದಯವಿಟ್ಟು ಈ ಥರ ಮಾಡಿ. ಇವ್ರೇನಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಯಾರು ಅನ್ಕೊಂಬೇಡಿ. ಅಂದರೆ ನಮ್ಮದು ಹೊಸ ಟ್ರಿಪ್ಪು ನಾವು ತೋರಿಸಿದ್ದೀವಿ ನಿಮ್ಗೆಲ್ರಿಗೂ. ದಯವಿಟ್ಟು ಯಾರು ಈ ವಿಡಿಯೋ ನೋಡಿ ಬೇಜಾರು ತಿಳ್ಕೊಬೇಡಿ. ಈಗ ಬೀಜಗಳೆಲ್ಲ ಸಪ್ರೇಟ್ ಆಗಿ ಹಾಕೊಂಡ್ಬಿಡೋಣ. ನೋಡಿ ಈ ತರ ಇಸ್ಕಿದಕ್ಕೆ ಬೀಜಗಳೆಲ್ಲ ಸಪ್ರೇಟ್ ಆಗೋದು. ಫ್ರೆಂಡ್ಸ್ ಬೀಜಗಳೆಲ್ಲ ಸಪ್ರೇಟ್ ಮಾಡಾಕಿದ್ವಿ. ನಾವು ಇದನ್ನ ಜ್ಯೂಸ್ ಮಾಡ್ಕೊಬೇಕು ಅಷ್ಟೇ, ಇನ್ನು ಮಿಕ್ಸಿ ಜಾರ್ಗಾಗಿ. ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಲರ್ಫುಲ್ ಆಗಿದೆ. ನನಗಾದ್ರೆ ಹಿಂಗೆ ಕುಡ್ದಾಕೋಣ ಅಂತ ಅನಿಸ್ತಾ ಇದೆ. ತುಂಬ ಕಲರ್ಫುಲ್ ಆಗಿದೆ ನೋಡಿ, ಎಷ್ಟೊಂದು ಕಲರ್ಫುಲ್ ಆಗಿದೆ. ನೋಡಿ ಫ್ರೆಂಡ್ಸ್ ಈಗಾದರೆ ಜ್ಯೂಸ್ ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಾದರೆ ಹಾಕ್ಕೊಂತ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಲರ್ಫುಲ್ ಆಗಿ ಗಟ್ಟಿಯಾಗಿದೆ ನೋಡಿ. ನೋಡಿ ಈ ಬೀಜಗಳೆಲ್ಲ ಸಪ್ರೇಟ್ ಮಾಡಿದ್ದೀನಲ್ಲ, ಇದ್ರಲ್ಲಿ ಕೂಡ ಜಾಸ್ತಿ ಒಟ್ಟೆಲ್ಲ ಬಂದ್ಬಿಟ್ಟಿದೆ. ಇದನ್ನು ಕೂಡ ನಾವು ಜ್ಯೂಸ್ ಮಾಡ್ಕೊಬೋದು. ಬಟ್ ನನ್ಗೆ ಬೇಕಾಗಿಲ್ಲ ಇವಾಗ, ಇಷ್ಟೇ ಸಾಕು. ಇನ್ನು ನಾನು ಅಪ್ಪ ಇಬ್ಬರೇ ಕುಡಿಯೋದು. ನಮ್ಮ ಅಮ್ಮವರೆಲ್ಲ ಮಲ್ಕೊಂಡ್ಬಿಟ್ಟಾರೆ. ನಾವಾದರೆ ಈ ಒಂದು ನೈಟ್ ಇರಲಿ ಈ ಒಂದು ಕೆಲಸ ಮಾಡ್ಕೊಂಡು ಆದರೆ ಇದ್ದೀವಿ. ಫ್ರೆಂಡ್ಸ್ ನಿಮ್ಗೆ ಬೇಕಂದ್ರೆ ನೀವು ಮಾಡ್ಕೊಬೋದು. ಇನ್ನೊಂದ್ಸತಿ ಇದರಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ನೀವು ಮಾಡ್ಕೊಬೋದು. ಬಟ್ ನನಗಾದರೆ ಇಷ್ಟೇ ಸಾಕು. ನಾನು ಇದನ್ನೆಲ್ಲ ಇನ್ನು ವೇಸ್ಟ್ ಇದು ನನಗೆ. ನಿಮ್ಗೆ ಬೇಕಂದ್ರೆ ಹಿಂಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನಾದರೆ ಈಗ ನಾನಾದರೆ ಇದ್ರಿಗೆ ಅಂದರೆ 2 ಸ್ಪೂನ್ ಅಷ್ಟು ಸಕ್ಕರೆನಾದರೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಅನ್ನ ಸ್ವಲ್ಪ ಜಾಸ್ತಿ ಅನ್ನ ಬಂದಿದೆ, ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು 2 ಸ್ಪೂನ್ ಸಕ್ಕರೆ ಆದರೆ ನಾನು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಬನ್ನಿ ಈಗಾದರೆ ಜ್ಯೂಸ್ ಮಾಡೋಣ. ಫ್ರೆಂಡ್ಸ್ ನೋಡಿ ನಾನು ಜ್ಯೂಸ್ಗಾದರೆ ಇನ್ನೂ ಒಂದು ಹ್ಯಾಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಜೀರಿಗೆ. ಅಪ್ಪ ಹೇಳಿದ್ರು ಜೀರಿಗೆ ಹಾಕಮ್ಮ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಜೀರಿಗೆ ಆದರೆ ಹ್ಯಾಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನಿಮಗೆ ಜೀರಿಗೆ ಬೇಕಾಗಿಲ್ಲ ಅಂತಂದರೆ ಹಾಗೆ ಕೂಡ ನೀವು ಹಾಕ್ಕೊಂಡ್ರೆ, ಅಪ್ಪ ಹೇಳಿದ್ದಕ್ಕೆ ನಾನು ಹಾಕ್ತಿದ್ದೀನಿ. ನೋಡೋಣ ಟೇಸ್ಟ್ ಯಾವ ಥರ. ನಂದು ಅವಾಗಿಂದ ಅದೇ ಚಿಂತೆ ಆಗೋಗಿದೆ ಫ್ರೆಂಡ್ಸ್, ಟೇಸ್ಟ್ ಯಾವ ಥರ ಇರುತ್ತೋ ಏನು ಅಂತ ಹೇಳ್ಬಿಟ್ಟು. ಈ ಸತಿ ಒಳ್ಳೆ ರಿಸಲ್ಟ್ ಬಂದುಬಿಟ್ರೆ ಮತ್ತು ನಾಳೆ ಕೂಡ ಹೋಗ್ಬಿಟ್ರೆ ಮೇಲೆ ಜ್ಯೂಸ್ ಮಾಡ್ಬಿಟ್ಟು ನಾನು ಅಷ್ಟೇ. ಹಾಕ್ಕೊತಾ ಇದ್ದೀನಿ. ಈಗಾಗಲೇ ಜ್ಯೂಸ್ ರೆಡಿ ಆಯಿತು. ಇನ್ನು ಟೇಸ್ಟ್ ಯಾವ ಥರ ಇದೆ ಅಂತ ನೋಡಬೇಕು ಫ್ರೆಂಡ್ಸ್. ಈಗಾದರೆ ನೋಡ್ಬೋದು ನೀವು, ಜಂಬುನೇರಳೆ ಹಣ್ಣಿನ ಜ್ಯೂಸ್ ಆದರೆ ರೆಡಿ ಆಯಿತು. ಇನ್ನು ಟೇಸ್ಟ್ ಯಾವ ಥರ ಇದೆ ಅಂತ ನೋಡಬೇಕು ಫ್ರೆಂಡ್ಸ್. ನೀವು ಇಂಥ ಹಣ್ಣನ್ನು ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ. ನಾನಾದರೆ ಫಸ್ಟ್ ಟೈಮು ನೋಡೋಣ. ನಿಮ್ಮ ಮುಂದ್ಗಡೆನೆ ಟೇಸ್ಟ್ ಯಾವ ಥರ ಇದೆ ಅಂತ ನೋಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಸೂಪರ್ ಆಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಜ್ಯೂಸ್ ಆದರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಸ್ವೀಟ್ ಆಗಿ ಕೂಡ ಇದೆ ಫ್ರೆಂಡ್ಸ್. ಶುಗರ್ ಆದರೆ ಪರ್ಫೆಕ್ಟ್ ಆಗಿ ಸರೋಗಿದೆ, ತುಂಬಾ ಚೆನ್ನಾಗಿದೆ. ಅಪ್ಪ ಹೇಳಿದ್ರು ಜೀರಿಗೆ ಹಾಕಕ್ಕೆ, ಇನ್ನೂ ತುಂಬಾ ಚೆನ್ನಾಗಿದೆ ಜೀರಿಗೆ ಹಾಕೋದ್ರಿಂದ. ಇವಾಗ ಅಪ್ಪ ಕೂಡ ಒಂದು ಗ್ಲಾಸ್ ಹಾಕೊಂಡು ಹೋಗಿ ಕೊಡೋಣ, ಏನಿರ್ತಾರೋ ನೋಡೋಣ ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್ ಈಗಾದ್ರೆ ಜ್ಯೂಸ್ ರೆಡಿ ಆಯ್ತಲ್ವ, ನಾನು ಟೇಸ್ಟ್ ನೋಡಿದೆ. ಇವಾಗ ಅಪ್ಪಗಾದ್ರೆ ಎತ್ಕೊಂಡು ಕೊಡೋಣ, ಅಪ್ಪ ಏನು ಹೇಳ್ತಾರ ನೋಡೋಣ. ಬನ್ನಿ ಫ್ರೆಂಡ್ಸ್, ಎತ್ಕೊಂಡು ಕೊಡೋಣ, ಅಪ್ಪ ಏನು ಹೇಳ್ತಾರೆ ನೋಡೋಣ. ಬನ್ನಿ ಅಪ್ಪ, ಜ್ಯೂಸ್. ಹೇಗಿದೆ ಅಪ್ಪ ಜ್ಯೂಸು? ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನಾನು ಇದು ಯಾವ ಥರ ಇರುತ್ತೆ ಅಂತ ನಾನು ಒಂದು ಕುತೂಹಲದಿಂದ ಇದ್ದೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿರುವಂಥದ್ದು. ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ಸ್ ಪಾ. ಫ್ರೆಂಡ್ಸ್, ಅಪ್ಪ ಕೂಡ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮಗೆ ನನ್ನ ತಮ್ಮ ಕೊಡೋಣ ಅಂತಂದ್ರೆ ಅವರಾದ್ರೆ ತುಂಬ ನಿದ್ದೆ ಮಾಡ್ತಿದ್ದಾರೆ. ನಾನು ಅಪ್ಪನೇ ಈ ಜ್ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರು ಮಾಡಿದ್ವಿ. ಅಮ್ಮ ಎತ್ಕೊಂಡು ಅವಾಗಲೇ ಅಂತಿದ್ರು, ನಿಮ್ಗೆ ಇನ್ನೇನು ಕೆಲಸ ಇರಲ್ವ, ಇಂಥ ಕೆಲಸಗಳಾದರೆ ಮಾಡ್ತಿದ್ದಾರೆ ಅಂತ. ಅಮ್ಮ ಬೈತಾನೆ ಇರ್ತಾಳೆ. ಅಮ್ಮ ಎಷ್ಟಾದರೂ ಬೈಕೊಳ್ಳಿ, ನಾ ಮಾಡಿದ್ದೆ ಮಾಡೋದು ಕೆಲಸಗಳೆಲ್ಲ. ಫ್ರೆಂಡ್ಸ್, ನೋಡಿದ್ವಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗಾಗಲೇ ನನ್ನ ತಮ್ಮಗಾದ್ರೆ ಎಬ್ಬೆಷ್ಟು ಗ್ಲಾಸ್ ಜ್ಯೂಸನ್ನು ಕೊಡ್ತಾ ಇದ್ದೀನಿ. ಇವನದೇ ನಿದ್ದೆ ಮಾಡಿಬಿಟ್ಟಿದ್ದು. ಆ ಮಗ ನೋಡೋ ನಿದ್ದೆ ಮುಖ ಇದ್ದಂಗೆ ಐತೆ. ಫ್ರೆಂಡ್ಸ್, ನೀವೆಲ್ಲರೂ ನೇರಳೆ ಹಣ್ಣಿನ ಜ್ಯೂಸ್ ಕುಡಿದಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.